ಪ್ರಕಾಶ್ ರಾಯ್ ಅವರೇ, ಅಫ್ಕೋರ್ಸ್ ಭಾರತೀಯ ಚಿತ್ರರಂಗದ ಎಲ್ಲ ಭಾಷೆಯಲ್ಲೂ ಅದ್ಭುತವಾದ ಹೆಸರನ್ನು ಮಾಡಿದಿರಿ. ಬಟ್ ಕನ್ನಡ ಜೊತೆ ನಿಮ್ಮ ಒಡನಾಟ ನೋಡಿ ಬಹಳ ಖುಷಿ ಆಗುತ್ತೆ. ಇಲ್ಲಿ ಬಂದು ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತೀರಿ, ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡ್ತೀರಿ. ಇಷ್ಟು ಬಿಸಿ ಶೆಡ್ಯೂಲ್ ಮಧ್ಯೆ ನಿಮ್ಮ ಈ ಕನ್ನಡ ಜೊತೆ ನಿಮ್ಮ ಸಂಪರ್ಕ ಬಹಳ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಕನ್ನಡಿಗ. ಕರೆಕ್ಟ್. ಇದು ನನ್ನ ಮನೆ. ಪ್ರಪಂಚ ನೋಡ್ತಿರೋದು ನನ್ನ ಕೊಂಬೆಗಳನ್ನು, ರೆಂಬೆಗಳನ್ನು, ಚಾಚಿದ ಕೈಗಳನ್ನು. ಆದರೆ ಬೇರು ಕನ್ನಡ. ನನಗೆ ತುಂಬ ಬ್ಯುಸಿ ಆಗಿರೋದಂದರೆ ಮನೆಗೆ ಟೈಮ್ ಕೊಡದೇ ಇರೋಷ್ಟು ಬ್ಯುಸಿ ಆಗಬಾರ್ದಲ್ವ ದೇಶದಲ್ಲಿ. ವೆಲ್ ಸೆಡ್. ನಿಮ್ಮ ಈ ಮನೆಯವರು ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ನಮಸ್ಕಾರ, ಹೇಗಿದ್ದೀರಾ? ಹಾಯ್ ಪ್ರಕಾಶ್, ಹೌ ಆರ್ ಯು? ಹಾಯ್ ಪ್ರಕಾಶ್, ಮರಿ ಹೇಗಿದ್ಯಾ? ಹಾಯ್ ಪ್ರಕಾಶ್, ಹೌ ಆರ್ ಯು? ವೆರಿ ನೈಸ್ ಟು ಸಿ ಯು. ಎಲ್ಲಿಗೆ ಹೋದರೂ ಕೂಡ, ಎಷ್ಟು ಎತ್ತರಕ್ಕೆ ಹಾರಿದರೂ ಕೂಡ ಮತ್ತೆ ತನ್ನ ಮೂಲ ಕೊಂಬೆಗೆ ಬಂದು ತಂಗುವಂತ ಒಂದು ಹಕ್ಕಿಯ ಪ್ರವೃತ್ತಿ ನಿಮ್ಮಲ್ಲಿದೆ. ನೀನೊಬ್ನು ನಟ ಮಾತ್ರ ಗೊತ್ತಿರೋ ಜನಕ್ಕೆ ಆಕ್ಚುಲಿ, ಬಟ್ ನೀನು ದೊಡ್ಡ ಸಾಹಿತಿನೂ ಆಗ್ಬೋದಿತ್ತು. ಯಾಕಂದ್ರೆ ನೀನು ತುಂಬಾ ಮಟ್ಟಿಗೆ ಓದ್ಕೊಂಡಿದ್ಯಾ. ನಮ್ಮ ತಂದೆಯ ಪ್ರೀತಿ ನಿನ್ಗೆ ತುಂಬಾ ನಾನು ಖುಷಿ ಕೊಡುತ್ತೆ. ನೀನು ಅಪ್ಪನ ಸಾಹಿತ್ಯ ಅಷ್ಟು ಓದೋದಲ್ದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿ ಮಾಡೋದಲ್ದೇನೆ, ಅಪ್ಪ ಹೋದಾಗ ನೀನೇ ನಿಂತ್ಕೊಂಡು ಎಲ್ಲಾ ಜನನೂ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಕೊನೆಯವರೆಗೂ ನಮ್ಮ ಜೊತೆ ಇದ್ದ. ಅದಾದ್ಮೇಲೆ ನಂದು ಅಲೆಮಾರಿ ಮಾಡುವಾಗ ಬಹಳ ಕಡಿಮೆ ಬಜೆಟ್ ಇತ್ತು. ನಾನು ನೀನು ಸೂಟ್ ಆಗ್ತೀಯ ಅದಕ್ಕೆ ಅಂತ ತುಂಬಾ ಹಿಂಜರಿಕೆಯಿಂದಾನೆ ಕೇಳಿದ್ದೆ. ನೀನು ತುಂಬಾ ಸ್ವೀಟ್ ಆಗಿ ಒಪ್ಕೊಂಡು ಆಕ್ಚುಲಿ ಏನು ಪೇಮೆಂಟ್ ಇಲ್ಲದೆ ಬಿಜಾಪುರವರೆಗೂ ಬಂದು 43 ಡಿಗ್ರೀಸ್ ಅಲ್ಲಿ ನನ್ನ ಜೊತೆ ಶೂಟ್ ಮಾಡಿದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಾನು ನಿಮ್ಮ ಫ್ಯಾನ್, ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ನಾವು ಐ ಥಿಂಕ್ ವಿ ಹ್ಯಾವ್ ಡನ್ ಇನ್ ಒನ್ ಫಿಲ್ಮ್, ಬಾವ ಬಾಮೈದ. ಒಂದು ಸೀನ್ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಕಾಲು ಒದಿಬೇಕು, ಒದಿಯಲ್ಲ ಅಂತ ನೀವು ಮಾಡಿ ಪ್ರಕಾಶ್ ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿ ನಾನು ಇದು ಮಾಡಿದೆ. ನನ್ನ ಮಾತು ಕೇಳಿ, ಬೇಕಾದ್ರೆ ನಿಮ್ಮ ಕಾಲು ಬೇಕು. ಕನ್ನಡದಲ್ಲಿ ನೀವು ನಡೆಸಿದ ಚಿತ್ರಗಳ ಪೈಕಿ ಈಗಲೂ ಇಷ್ಟ ಇರೋದು ನಾಗಮಂಡಲ. ರಾತ್ರಿ ಇರೋದು ಹೆದರಾಕಲ್ಲ, ಪ್ರೀತಿ ಮಾಡಕ್ಕ, ಕನಸು ಕಾಣಕ್ಕ. ಆ ನಾಗಮಂಡಲದ ನಾಗಪ್ಪನ ಪಾತ್ರವನ್ನ, ಆ ಪಾತ್ರದಲ್ಲೇ ಒಂದು ಮನುಷ್ಯನಲ್ಲಿರುವಂತ ಒಂದು ಸಂಘರ್ಷ ಇದೆ. ಎರಡು ನಾಗಪ್ಪ ಕಾಣಿಸ್ತಾರಲ್ಲಿ, ಒಂದು ಪ್ರೀತಿಸುವ ನಾಗಪ್ಪ, ಒಂದು ದ್ವೇಷಿಸುವ ನಾಗಪ್ಪ. ಈ ಎರಡೂ ಪಾತ್ರಗಳನ್ನ ನೀವು ನಿಭಾಯಿಸಿದ ರೀತಿಯನ್ನು ನೋಡಿದಾಗ ಒಂದು ಅಖಂಡ ಭಾರತೀಯ ಚಿತ್ರಗಳ ನಟ ಅಂತ ಹೇಳಿ ನಾನು ನೋಡ್ಲಿಕ್ಕೆ ಬಯಸ್ತೀನಿ. ಭಾಳ ಚಿಕ್ಕ ಪಾತ್ರಗಳು ಮಾಡ್ತಾ ಬಂದು ಇವತ್ತು ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರಕಾಶ್ ರೈಯನ್ನು ನಾನು ಇವತ್ತು ನೋಡ್ತಿರೋದೊಬ್ಬ ಪ್ಯಾನ್ ಇಂಡಿಯಾ ನಟ ಆಗಿ. ನನಗೆ ನಿಜವಾದ ಆಸೆ ಇರೋದು ಪ್ಯಾನ್ ಇಂಟರ್ನ್ಯಾಷನಲ್ ಆಗಬೇಕು. ಅಪ್ಪು, ಶಿವಣ್ಣ, ಕವಿತಾ, ಜೋಗಿ, ಸೋ ಬ್ಯೂಟಿಫುಲ್. ಜೋಗಿ ಅದ್ಭುತವಾದ ಕನ್ನಡಿಗರು, ಭಾಳ ಬ್ಯೂಟಿಫುಲ್ ರೈಟರ್. ನನ್ನ ಒಳ್ಳೆ ಜರ್ನಿ ಅವ್ರ ಜೊತೆ. ಈ ಶಿವಣ್ಣನೂ ಅಪ್ಪು ನನ್ನ ಹಿಡ್ಕೊಂಡಾಗ ಅಪ್ಪುಗೆಯಲ್ಲಿ ನಮ್ಮ ಕನ್ನಡದವನು ಬೆಳೆದಿದ್ದು ನನ್ನ ಹೆಮ್ಮೆ ಕಾಣಿಸುತ್ತೆ. ದಟ್ ಈಸ್ ತಂದೆಯವರಿಂದ ಕಲ್ತ್ಕೊಂಡ ದೊಡ್ಡ ಗುಣ ಅದು. ಆ್ಯಂಡ್ ಕವಿತಾ, ಲಂಕೇಶ್ ಮೇಷ್ಟ್ರು ನನ್ನ ಜೀವನದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗೈಸ್. ಯಾಕಂದರೆ ಮೇಷ್ಟ್ರು ಲಂಕೇಶ್ ಪತ್ರಿಕೆ ನಡೆಸ್ತಿದ್ದಾಗ ಅವರ ಟೇಬಲ್ಗೆ ಸಂಜೆಗಳು ಹೊತ್ತು ನನ್ನಂಥ ಯಂಗ್ಸ್ಟರ್ಸ್ಗೆ, ಪ್ರಕಾಶ್ ಬೆಳವಡಿ ಅಂತ ಯಂಗ್ಸ್ಟರ್ಸ್ಗೆ ಸ್ಥಳ ಕೊಡ್ತಿದ್ರು. ಹಿ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ. ಆ್ಯಂಡ್ ನೀವು ಮುಂದಿನ ಪೀಳಿಗೆಯವರು ತುಂಬ ಜವಾಬ್ದಾರಿಯಿಂದ ಬೆಳೆಯೋರು ಅನ್ನೋ ನಂಬಿಕೆಯನ್ನು ಕೊಟ್ಟಂತಹ ಮೇಷ್ಟ್ರು ನನಗೆ. ಅದಕ್ಕೆ ಮೇಷ್ಟ್ರು ಅಂದರೆ ಐ ಹ್ಯಾವ್ ಅ ವೆರಿ ಪರ್ಸನಲ್ ಬಾಂಡಿಂಗ್ ಟುವರ್ಡ್ಸ್ ಹಿಮ್. ಮಧ್ಯದಲ್ಲಿ ನೀವು ಮಾತಾಡ್ತಿದ್ದ ಹೇಳಿದ್ರಿ, ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ BBM ಮಾಡಿದ್ರಿ ಅಂತ 3 ಜನ. BBM ಬೀದಿ ಮಹಾರಾಜರಂತಲ್ಲ. ಅಲ್ಲ ಸರ್, ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಸರ್, ನಾವು 3 ಜನ BBM ಮಾಡಿದ್ವಿ, ನಮ್ಮ ಪರಿಚಯ ಮಾಡಿ ಅಂದ್ರು. ಅಲ್ಲಿ ಬಂದ್ಯಾರಂತ ನೋಡಿ. ಹಾಯ್ ಮಚ್ಚಿ. ಅಣ್ಣ, ನನ್ನ ದೊರೆ. ಶ್ರೀರಾಮ್ಪುರದಲ್ಲಿ ನಾವು ಹೆಂಗೆ ಎಲ್ಲರೂ ಕೂತ್ಕೊಂಡು ಗ್ಯಾಂಗ್ ಕಟ್ಕೊಂಡು ಹುಡುಗಿರು ಬರೋವಾಗಲ್ಲ ಚಿಟಾಯಿಸ್ಕೊಂಡು ಸ್ಕೂಲ್ ಲೈಫು ಎಷ್ಟು ಚೆನ್ನಾಗಿತ್ತು ಮಚ್ಚ. ಆ ಪಂಕ್ ಸ್ಟೈಲ್ ಡ್ರೆಸ್ ಮಾಡ್ಕೊಂಡು ಟೈಟ್ ಜೀನ್ಸು, ಆಮೇಲೆ ನಿನ್ನ ಸೆರೆಟು ಡ್ರಾಮಾ ಕಂಪ್ನಿಯವರು ಆಗ್ತಿರಲ್ಲ ಆ ಸ್ಟೈಲು ಸೆರೆಟು ಇಲ್ಲಿಂದ ತನಕ ಹೊಲಿಸ್ತೇ ಇದ್ದಿಲ್ಲ. ಯಪ್ಪ, ಅದೆಲ್ಲರಿಗೂ ಕಲಿಸ್ಬಿಟ್ಟೆ. ಶ್ರೀರಾಮ್ಪುರದಲ್ಲಿ ಅದೇ ಅರ್ಧ ಸ್ಟೈಲ್ ಆಗೋಯ್ತು. ಆಮೇಲೆ ಆ MGR ಕನ್ನಡಕ, ಬ್ಲಾಕ್ ಕನ್ನಡಕ ಹಾಕೊಂಡು ಮೊದಲಿಗೆ ಓವರು, ಅದರೊಳಗೆ ಇಲ್ಲಿಂದ ತನಕ ಬಟನ್ ಬೇರೆ ಬಿತ್ತೈದ್ರಿ. ಇನ್ನೊಂದು 2 ಬಟನ್ ಏನಾರ ಬಿಚ್ಚಿದ್ರೆ ನಿಮಗೆ ಸೆರಟೇ ಬೇಕಾಗಿರಲಿಲ್ಲ. ನಾನು ಅಲ್ಲಿಂದ ತನಕ ಬಿಚ್ಚಿಬಿಟ್ಟು ಎದೆ ಹಿಂಗೆ ನಿಗರ್ಸ್ಕೊಂಡು ಆ ಬುಲೆಟ್ ಗಾಡಿನ ಹಿಂಗೆ ಅಂದ್ಕೊಂಡು ನಾನು ಏನೋ ಕೂತಿದ್ದೀನೋ ಅನ್ನೋದು. ಅಣ್ಣ, ಅವೆಲ್ಲ ನನಗೇನು ಗೊತ್ತಾ, ಸಿನಿಮಾದಲ್ಲಿ ಮಾಡೋದನ್ನ ರಿಯಲಾಗಿ ಮಾಡಿಬಿಟ್ಟೆ.
ಮಾಡಿಕೊಂಡು 9 ಗಂಟೆ ಆಗಿದ್ರೆ 9 ಗಂಟೆ ಶಾರ್ಪಾಗಿ ನಾನು ರೆಡಿ, 4 ಗಂಟೆಗೆ ಕರೆಕ್ಟಾಗಿ ನಾವು ಬಂದು ಸ್ಕೂಲ್ಗೆ ಹೋಗೋವಾಗ ಬರೋವಾಗ ನೀನು ಟಕ್ಕಂತ ಏನೋ ಕೆಳಗಡೆ ಬಿಸಾಕ್ದಂಗೆ ಹಿಂಗೆ ಮಾಡೋದು, ಆ ಕಡೆ ಹಿಂಗೆ ಹೋಗೋದು, ಹಿಂಗೆಲ್ಲ ಮಾಡ್ತಾಯಿದ್ರೆ ಟಕ್ಕಂತ ಭಯ ಬಿಟ್ಟು ಹಿಂದೆ ಹೋಗ್ಬಿಡೋರು. ಮತ್ತು ಆಮೇಲೆ ಏನಪ್ಪ ಈ ಕಡೆ ಎಷ್ಟು ದಿವಸ ಆಯಿತು ನೋಡಿ ನಿಮ್ಮನ್ನು ಅಂತ ಮಾತಾಡ್ಸೋದು, ಆಮೇಲೆ ಟಕ್ಕಂತ ನಮ್ಮನ್ನು ಮಾತಾಡ್ಸ್ದಂಗೆ ಮಾತಾಡ್ಸೋದು, ಇವೆಲ್ಲ ಅಷ್ಟೆಲ್ಲ ಏನು ಟ್ಯಾಲೆಂಟಾಗಿ ಆವಾಗಲೇ ಮಾಡ್ತಾಯಿದ್ರಿ. ಆ ಹುಡುಗಿರಿಗೂ ರೋಡಲ್ಲಿ ಬರ್ತಾಯಿದ್ರೆ ನೀನು ಮುಖ ನೋಡಿದ್ರೆ ಪಕ್ಕದ ರೋಡ್ಗೆ ಓಡೋಗರಲ್ಲ, ನೀನು ಅಷ್ಟು ಪಾಪ ಪ್ರಳಯಾಂತ್ಕ. ನಮ್ಮ ಶ್ರೀರಾಮ್ಪುರಕ್ಕೆ ಸ್ಟೈಲ್ ಕಿಂಗು ಅಂತಂದರೆ ನೀನೇ. ಏನು ಸರ್ ಶ್ರೀರಾಮ್ಪುರದ ಸ್ಟೈಲ್ ಕಿಂಗ್ ಅಂತಿದ್ದಾರೆ? ಅವಾಗೆಲ್ಲ ಅದೇ ಎಲ್ಲ ಡ್ರೆಸ್ ಸ್ಟೈಲು ಭಾಳ ಮಜಾ ಇತ್ತು ಅವಾಗ. ಒಂಥರ ಪಾಪ ಈ ಥರ ನನಗೆ ಮದುವೆಗೆ 2300 ರೂಪಾಯಿ ಕೊಟ್ಟಂತವನು ಅರಸೀಕೆರೆ ರಾಜು ಅಂತ. ಬಹುತೇಕ ನನ್ನ ಚಿತ್ರಗಳು ನೋಡಿದ್ರೆ ಕಾಣಿಸ್ತಾನೆ ಆಯ್ತಾ. ಈಗ ಕಾಣಿಸ್ತಾ ಇಲ್ಲ, ನೀವು ಅಡ್ಡ ಇದ್ದೀರಾ ಅದಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಆದರೆ ವೆಲ್ಕಮ್ ವೆಲ್ಕಮ್, ಬನ್ನಿ 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 ಬನ್ನಿ. ಇವನೊಬ್ಬ ಚಡ್ಡಿ ದೋಸ್ತು ನನಗೆ. ಬನ್ನಿ. ಇವನು ನಾನು ಇವಾಗಿನ ಮಕ್ಕಳು ಏನು ಡಿಸೆಂಬರ್ 31 ಆಚರಣೆ ಮಾಡ್ತಾರೆ, ನಾವು ಆ ಕಾಲದಲ್ಲಿ ಆಚರಣೆ ಮಾಡಿದ್ವಿ. ನಾನು ಇವನು ಇಬ್ರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಬಿಟ್ಟು ರೋಡಲ್ಲಿ ಬಿದ್ದೋಗಿ ಆಮೇಲೆ ಇವನು ಉಂಗುರ ಎಲ್ಲ ಯಾರೋ ದೇಪ್ಕೊಂಡೋಗಿ ಅವತ್ತು ಇವನ್ ಬದುಕು ಪರಿವರ್ತನೆ ಆಗಿದ್ದು. ನಮ್ಮ ಈಶದಿಂದ ನಿಮ್ಮನ್ನು ನೋಡುವಂತ ಅದೃಷ್ಟ ಸಿಕ್ತು ನಮಗೆ. ಥ್ಯಾಂಕ್ ಯು ರೀ. ಅಂಡ್ ಸಾರು ಅರಸೀಕೆರೆ ರಾಜು ಒಳ್ಳೆ ಆತ್ಮೀಯ. ಅರಸೀಕೆರೆ ಭಾಗದಿಂದ ಇಲ್ಲಿ ಬಂದು ತುಂಬಾ ಕಷ್ಟಪಟ್ಟ. ನನ್ನ ಮದುವೆ ವಿಚಾರ ಅಂತ ನಾನು ಮಾತಾಡಿದ ತಕ್ಷಣ ಪಾಪ ಮಾತಾಡಿದೆ. ಅವನು ಬಂದಿರೋ ಪೇಮೆಂಟ್ ಎಲ್ಲ 2300 ರೂಪಾಯಿನೂ ಎತ್ತಿ ನನಗೆ ಕೊಟ್ಬಿಟ್ಟು ನಾವು ಮದುವೆ ಆಗಿದ್ದು ಇವನ್ ದುಡ್ಡು ಮತ್ತೆ ವೆಂಕಟೇಶನ್ ದುಡ್ಡಲ್ಲಿ. ಸೋ ಸ್ವೀಟ್ ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್, ಒಬ್ಬ ಚಿತ್ರನಟ ಅಂದಮೇಲೆ ನ್ಯೂಸ್ ಪೇಪರ್ಗಳು ನಮಗೂ ಬಹಳ ಕ್ಲೋಸ್ ಆಗಿ ಸಂಬಂಧ ಇರುತ್ತೆ. ನ್ಯೂಸ್ ಪೇಪರ್ ಅವರು ನಮ್ಮ ಬಗ್ಗೆ ಬರೀತಾರೆ, ನಮ್ಮ ಪಿಕ್ಚರ್ ಬಗ್ಗೆ ರಿವ್ಯೂ ಮಾಡ್ತಾರೆ, ಕೆಲವು ಒಳ್ಳೆ ವಿಷಯಗಳು ಬರುತ್ತೆ, ಕೆಲವು ಊಹೆ ಪೋಹೆಗಳು ಬರುತ್ತೆ. ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ನೀವು ನ್ಯೂಸ್ ಪೇಪರ್ಗೆಲ್ಲ? ನಾನು ಒಂದು ಏನು ಅನ್ಕೊಂಡಿದ್ದೀನಿ ಅಂದರೆ, ಮಾಧ್ಯಮ ಮತ್ತು ಸಿನಿಮಾ ಎರಡು ಒಂದು ನಾಣ್ಯದ ಎರಡು ಮುಖಗಳು. ಬಹುಶಃ ನಮ್ಮನ್ನ ತುಂಬಾ ತಿದ್ದಿದವ್ರು ಯಾರು ಅಂದ್ರೆ ಅವರೇನೆ. ಪೇಪರ್ ಪೇಪರ್ ಪೇಪರ್, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಹಲೋ ಕೊಡಪ್ಪ, ಏನ್ ಬಿಸಿ ಬಿಸಿ ಸುದ್ದಿ? ಸರ್, ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್ ಸರ್. ಇದು ಏನ್ ಪೇಪರ್ ಇದಲ್ಲ? 1986. 86 ಪೇಪರ್ ಈಗ ಮಾಡ್ತಿದ್ದೀನೋ? ನೆನ್ನೆ ಪೇಪರ್ ನಾವು ಇವತ್ತು ಓದಲ್ಲ. ಏನಾಯ್ತು? ಏನ್ ಬರ್ತಿದ್ಯಾ ಇದು? ಇಲ್ಲಿದೆ ನೋಡಿ ಸರ್ ವಿಶೇಷ. ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್. ಇವನ್ನೆಲ್ಲ ನೋಡಿತಾರ ಇದಲ್ಲ ಇವ್ರನ್ನ? ಯಾರಿದು? ಇನ್ನೇನ್ ನೋಡ್ತೀರಾ ಸರ್? ಅಲ್ಲಿ ನೋಡಿ. ಅವ್ರ ಇವರು? ಹೌದು ಸರ್. ಸರ್, ಇದೇನು ಸರ್ ಹಳೆ ಪೇಪರ್ ಇದು? ರೈಟ್, ಥ್ಯಾಂಕ್ ಯು. ಎಸ್ ಸರ್, ಈ ತರ ಒಂದು ನ್ಯೂಸ್ ಸಂಜೆವಾಣಿಯಲ್ಲಿ 86ರಲ್ಲಿ ಬರುತ್ತೆ. ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್ ಅಂತ. ಏನ್ ನಡೀತು ಎಕ್ಸಾಕ್ಟ್ ಆಗಿ ಜಗ್ಗೇಶ್ ಅವರೇ? ಅದು ಆಕ್ಚುಲಿ ಏನಾಯ್ತು, ನಾವು 84ರಲ್ಲಿ ಮದುವೆ ಆದಾಗ ಮದುವೆ ಆಗಿದ್ದ 3ನೇ ದಿನಾನೇ ಗೊತ್ತಾಯ್ತು ತಂದೆ ಅವ್ರನ್ನ ಕರ್ಕೊಡೋದು. ನಮಗೆ ಅವ್ರಿಗೆ ಸುಮಾರು 1 ವರ್ಷ 7 ತಿಂಗಳು ಸಂಪರ್ಕ ಇಲ್ಲ. ಇದಾದ್ಮೇಲೆ ನನಗೆ ತಿರ್ಗಾ ಅವರು ಸಂಪರ್ಕಕ್ಕೆ ಸಿಗ್ತಾರೆ. ಸಿಕ್ಕಿದ ಮೇಲೆ ನಾನು ಡಿಸೈಡ್ ಮಾಡಿದೆ, ಇನ್ನು ನೀವೆಲ್ಲ ವೇಟಿಂಗ್ ಎಲ್ಲ ಸೀನ್ಗಳೇ ಇಲ್ಲ, ಎಲ್ಲ ಆಟ ಆಡಿದವ್ರು ನಾವು, ಅದು ಏನು ಮಾಡ್ತಾರೆ ನೋಡೇ ಬಿಡೋಣ ಅಂತ ಹೇಳಿ ಮದ್ರಾಸ್ಗೆ ಹೋಗಿ ಯಾವುದೋ ಒಂದು ಟ್ರೈನ್ ಹಿಡ್ಕೊಂಡು ಸೀದಾ ಮಡ್ರಾಸ್ನಿಂದ ಬೆಂಗಳೂರಿಗೆ ತಗೊಂಡ್ಬಂದೆ. ಇದೆಲ್ಲ ಇಂಟ್ರೋಲಿಂದ ಕತೆ ಹೇಳ್ತಿದ್ದಾರೆ, ನಾವು ಫಸ್ಟ್ ರೀಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹೀರೋಯಿನ್ ವರ್ಷನ್ ಕೇಳೋಣ, ಎಲ್ಲಿ ಮೀಟ್ ಆಯ್ತು ಹೀರೋಯಿನ್ ನೋಡೋಣ ಸರ್. ಹಲೋ ಮಿಸ್ಟರ್ ಈಶ್ವರ್ ಗೌಡ, ಎಂತ ಪರಿಸ್ಥಿತಿಲಿ ಇಟ್ಟಿದ್ಯಪ್ಪ. ಎಂಥ ಒಂದು ಮುದ್ದಾದ ಏಜಸ್ ಅಲ್ವಾ. ನಾನು ನಿಮ್ಮನ್ನು ಫಸ್ಟ್ ಭೇಟಿಯಾದಾಗ 14, ನೀವು 19, ನಾನು 9th ಸ್ಟ್ಯಾಂಡರ್ಡು, ನೀವು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ರಿ. ಮೀಟ್ ಮೀನಿಯದ ಅಂಡರ್ ಬ್ರಿಡ್ಜ್, ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಲೆಟರ್ ಕೊಟ್ಟಾಗ ಪಾಪ ನೀವೇನು ಆಸೆ ಇಟ್ಕೊಂಡು ಬಂದ್ರಿ ಅಂತ ನಿಮ್ಮನ್ನು ಒಂದು ವರ್ಡ್ ಮಾತಾಡಕ್ಕೆ ಬಿಡ್ದಂಗೆ, ನಾಟ್ ಇಂಟ್ರೆಸ್ಟೆಡ್, ನೋ ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಬ್ಲಾ 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 ಅಂತ. ಮದುವೆಗೆ ತುಂಬಾ ಜನ ಬಂದಿದ್ರು, 3 ಜನ ಫ್ರೆಂಡ್ಸು, ಪೂಜಾರಿ ವೈಫ್, 5 ಜನ. 2 ಪ್ಲೇಟ್ ಪಕೋಡ, 3/5 ಕಾಫಿಯಲ್ಲಿ ನಡೆದ ಮದುವೆಯ ಈಗ 5 ಕೋಟಿ ಕನ್ನಡಿಗರ ಮುಂದೆ ಮಾಡಬೇಕು ಅನ್ನೋ ಸಣ್ಣ ಆಸೆ ಆಯ್ತು. 18 ಮಕ್ಕಳು ಜಲಸ್ ಆಗಲ್ವಾ? ಹಾಗಾದ್ರೆ ಏನಂತ? ಇವಾಗ ಮದುವೆ ಮಾಡಿಸಿದ್ರೆ ಮಕ್ಕಳಾಗಬೇಕಲ್ವ?